ಮುಂದೆ ಕುಂಭರಾಶಿ. ಸ್ವಲ್ಪ ತಡವಾಗ್ತಾ ಇದೆ ಅಂತ ಆದರೂ ಕೂಡ ಈ ತಿಂಗಳು ಕಾರ್ಯಕಲಾಪಗಳಿಗೆ ಯಾವ ಬಾಧೆ ಇರುವುದಿಲ್ಲ. ಏನೋ ಒಂದು ಅನುಕೂಲ ಅವಕಾಶ ಆಗ್ತದೆ. ಆದಾಯವೂ ಕೂಡ ವೃದ್ಧಿ ಆಗ್ತದೆ. ನಿಮ್ಮ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ, ಒಳ್ಳೆಯದಾಗ್ತದೆ. ಶುಕ್ರನ ದೃಷ್ಟಿಯು ನಿಮ್ಮ ಮೇಲೆ, ನಿಮ್ಮ ರಾಶಿಯ ಮೇಲೆ ಇದೆ. ದೈವಾನುಕೂಲ ಇದೆ. ಗುರುಬಲ ಇಲ್ಲದೆ ಇರಬಹುದು, ಆದರೆ ಗುರುವಿನ ದೃಷ್ಟಿ ನಿಮ್ಮ ಅನುಕೂಲಕ್ಕೆ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಗೆ ಇರ್ತದೆ. ಇಲ್ಲೂ ಕೂಡ ಸ್ತ್ರೀಯರಿಗೆ ಹೆಚ್ಚು ಒಳ್ಳೆಯ ಫಲ ಎಲ್ಲರಿಗೂ ಬರ್ತದೆ. ಆದರೆ ಶುಕ್ರನ ದೃಷ್ಟಿ ಇತ್ಯಾದಿಗಳನ್ನು ನೋಡಿಕೊಂಡು ಹೇಳಿದಾಗ ಈ ರೀತಿಯ ಫಲಗಳು ಮತ್ತು ಕಫದೋಷಾದಿಗಳಿಂದ ಬಳಲ್ತಕ್ಕಂತಹ ಸಾಧ್ಯತೆ ಇರ್ತದೆ. ಅದರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಏನು ತಿಂತಾ ಇದ್ದೀವಿ, ಎಷ್ಟು ತಿಂತಾ ಇದ್ದೀವಿ, ಎಷ್ಟು ಗಂಟೆಗೆ ತಿಂತಾ ಇದ್ದೀವಿ, ಇದ್ರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಆಯಿತಾ? ಇದು ಕಫದೋಷಕ್ಕೆ ತಿಂಗಳುಗಳು ಹೌದು. ಈ ಚಂದ್ರ ಮತ್ತು ರಾಹುಗಳು ಬೆರೀತಕ್ಕಂತಹ ತಿಂಗಳು. ಶುಕ್ರನ ದೃಷ್ಟಿಯು ಬರ್ತಕ್ಕಂಥದ್ದು, ಇದೆಲ್ಲ ಕಫಕಾರಕವಾಗಿರ್ತಕ್ಕಂಥದ್ದು. ಅದರಿಂದ 10 ಬೇರೆ ಬೇರೆ ಸಮಸ್ಯೆಗಳು ಬರ್ತದೆ. ಹಾಗಾಗಿ ಆಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ ಗಮನ ಇರಬೇಕು. ರಾಘವೇಂದ್ರ ಸ್ವಾಮಿಗಳ ಸೇವೆ ವಿಶೇಷವಾಗಿ ಮಾಡಿ ಪ್ರದಕ್ಷಿಣಾ ನಮಸ್ಕಾರ. ಶ್ರೀರಾಘವೇಂದ್ರ ಅಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾನ್ ನಿತ್ಯಂ ಇಷ್ಟಾರ್ಥಾಸ್ಯು ನ ಸಂಶಯ. ನಿತ್ಯವೂ ಶ್ರೀ ರಾಘವೇಂದ್ರಾಯ ನಮಃ ಅಂತಕ್ಕಂತಹ ಜಪವನ್ನು ಭಕ್ತಿಯಿಂದ ಮಾಡಿದವರಿಗೆ ಬೇಕಾದ್ದನ್ನು, ಅವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತಂತಾನೆ ರಾಯರು ವೃಂದಾವನದಲ್ಲಿ ನೆಲೆಸಿ ನಮಗೆ ಮಾತು ಕೊಟ್ಟಿದ್ದಾರೆ, ನಡೆಸ್ತಾ ಇದ್ದಾರೆ. ರಾಯರ ಸೇವೆ ವಿಶೇಷವಾಗಿ ಬೇಕು ಕುಂಭರಾಶಿಯವರಿಗೆ. ಎಲ್ಲರಿಗೂ ರಾಯರ ಸೇವೆ ಬೇಕು. ಕುಂಭರಾಶಿಯವರಿಗೆ ಗುರುವಿನ ಅನುಕೂಲ ಕಡಿಮೆ ಇರೋದ್ರಿಂದ ಹೆಚ್ಚು ಬೇಕು ಅಂತ. Subscribe to One India and never miss an update. Download the One India app now.